ನೋಡಿ ಇದು ಕಾಫಿ ಮೇಕರಲ್ಲಿ ನಿಮಗೆ ಫಸ್ಟ್ ಇದು ಕಾಫಿ ಅಳತೆ ಮಾಡೋದು. ಇದಕ್ಕೆ ಕಾಫಿ ಅಳತೆ ಮಾಡಿ ಇದ್ರ ತುಂಬ ಹಾಕ್ಬಿಟ್ಟು ಫುಲ್ ಫಿಲ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿದ್ರೆ ಅಲ್ಲಿ ಡಿಕಾಕ್ಷನ್ ಹಾಕಿರ್ತೀವಲ್ಲ, ಇಲ್ಲಿ ಕಾಫಿ ಪೌಡ್ರು ಡಿಕಾಕ್ಷನ್ ಇದ್ರಲ್ಲಿ ಹಾಕಿರ್ತೀವಿ. ಸೊ ಇದ್ರಲ್ಲಿ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಿರ್ತೀವಿ. ಲಾಕ್ ಮಾಡಿದ್ಮೇಲೆ ಡಿಕಾಕ್ಷನ್ ಏನಾಗುತ್ತೆ, ಇಲ್ಲಿಂದ ಡ್ರಾಪ್ ಬರುತ್ತೆ. ಸೊ ಇದೇನು ಇಲ್ಲಿ ಆಫಲ್ಲಿ ಇದ್ದಾಗ ನಿಮಗೆ ನೀರು ಬರಬಾರ್ದು, ಇಲ್ಲಿ ಬರಬಾರ್ದು. ಇದನ್ನು ನಾವು ಇತ್ತಕ್ಕೆ ತಿರುಗಿಸ್ದಾಗ ಮಾತ್ರ ಬರಬೇಕು. ಸೊ ಇಲ್ಲಿ ನೋಡಿ ಆಫ್ ಕಂಡೀಷನಲ್ಲಿ ಐತೆ, ಬಟ್ ಆದರೂ ಬರ್ತಾ ಇದೆ. ಇದೇನಂದರೆ ಇಲ್ಲಿ ಲೀಕೇಜ್ ಐತೆ, ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ. ಆಮೇಲೆ ಇದೇನಂತಂದರೆ ಕೆಪಚಿನೋ ಮಾಡ್ತೀವಲ್ಲ, ಸೊ ಅಂದರೆ ಕಾಫಿನಿ ನೊರೆ ಬರುತ್ತಲ್ಲ, ಸೊ ಅದಕ್ಕೆ ಇದು. ಸೊ ಇದು ನೋಡಿ ಇಲ್ಲ ಮಾಡಿದ್ರೆ ಇಲ್ಲಿ ಸ್ಟೀಮ್ ಬರುತ್ತೆ. ಅಯ್ಯಪ್ಪ, ಇಲ್ಲಿ ಸ್ಟೀಮ್ ಬರುತ್ತೆ. ಸೊ ಕಾಫಿ ಮಿಲ್ಕ್ನ ಇದ್ರೊಳಗಡೆಗೆ ಹಾಕ್ಬಿಟ್ಟು ಹಿಂಗೆ ಹಿಡ್ಕೊಂಡು ಮಾಮೂಲಿ ಮಾಡಿದ್ರೆ ಸೊ ಕೋಲ್ಡ್ ಆಗಿರೋ ಕಾಫಿನೂ ಸಹ ಫುಲ್ ಬಿಸಿ ಆಗುತ್ತೆ. ಸೊ ಇದು ಕೆಪಾಚಿನೋ ಮಾಡೋದು, ಇದು ಡಿಕಾಕ್ಷನ್ನ ಡಿಕಾಕ್ಷನ್ ತಗೊಳ್ಳೋದು. ಇದಾದಮೇಲೆ ಈ ಕ್ಯಾಪ್ನ ಫುಲ್ಲು ಟೈಟಾಗಿ ಹಾಕಿರಬೇಕು. ಇನ್ ಕೇಸ್ ಇದು ಕ್ಯಾಪ್ ಏನಾರು ಲೂಸ್ ಇತ್ತು ಅಂತಂದರೆ ಬಸ್ ಸ್ಟಾಪ್ ಮೇಲ್ಗಡೆ ಹೊಟ್ಟೋಗುತ್ತೆ. ಸೊ ಈಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಈಗ ಒಳಗಡೆ ಫುಲ್ಲು ಸ್ಟೀಮ್ ಇರುತ್ತೆ. ಸೊ ಈಗ ಸ್ಟೀಮ್ನ ನಾನು ರಿಮೂವ್ ಮಾಡಬೇಕು ಅಂದರೆ ಇದನ್ನ ಇಲ್ಲಿ ಹಾಕ್ಬಿಟ್ಟು ಫುಲ್ಲು ಓಪನ್ ಮಾಡಿಬಿಡ್ಬೇಕು. ನೋಡಿ ಈಗ ಫುಲ್ಲು ಸ್ಟೀಮೆಲ್ಲ ಈಚೆಗೆ ಬಂದ್ಬಿಟ್ಟೈತೆ. ಸರಿನಾ? ನೋಡಿ ಈಗ ಇಲ್ಲಿ ನೀರು ಬಂದೈತೆ, ಸ್ಟೀಮ್ ಬಂದಾರ, ಸ್ಟೀಮಿಂದ ನೀರು ಜನರೇಟ್ ಆಗಿದೆ. ಈಗ ನೋಡಿ ಫುಲ್ಲು ಸ್ಟೀಮ್ ಈಚೆಗೆ ಬಂದ್ಬಿಡ್ತು. ಸರಿನಾ? ಸೊ ಈಗ ಸ್ಟೀಮೆಲ್ಲ ಬಂದಮೇಲೆ ಆಮೇಲೆ ಈ ಕ್ಯಾಪ್ ಓಪನ್ ಮಾಡಬೇಕು. ಇನ್ ಕೇಸು ನೀವೇನಾದರೂ ಇದು ಫುಲ್ಲು ಆಫಲ್ಲಿದ್ದು ಆಫ್ ಕಂಡೀಷನ್ ಇದ್ದಾಗ ನೀವು ಕ್ಯಾಪ್ ಓಪನ್ ಮಾಡಿ ಬಸ್ಟ್ ಆಗ್ಬಿಡುತ್ತೆ, ರೇಡಿಯೇಟ್ರ್ ಥರ. ಸೊ ಅದಕ್ಕೆ ಫಸ್ಟ್ ನೀವು ಈ ಕ್ಯಾಪ್ ಓಪನ್ ಮಾಡಬೇಕಂದ್ರೆ ಫಸ್ಟು ಸ್ಟೀಮೆಲ್ಲ ಈಚೆಗೆ ತೆಗೆದ್ಬಿಟ್ಟು ಆಮೇಲೆ ಓಪನ್ ಮಾಡಬೇಕು. ಈಗ ಇದನ್ನು ಕ್ಯಾಪ್ ರಿಮೂವ್ ಮಾಡ್ತೀವಿ. ಈಗ ನೀವು ಅದು ಕ್ಯಾಪ್ ರಿಮೂವ್ ಮಾಡಬೇಕು ಅಂದರೆ ಈ ಕಡೆ ಇದು ಫುಲ್ ಓಪನ್ ಇರಬೇಕು. ಓಪನ್ ಮಾಡಿದ್ರೆ ಸ್ಟೀಮ್ ಈಸ್ಕೋಗಿರುತ್ತೆ. ಒಂದು ನಿಮಿಷ. ಈಗ ಇದು ಓಪನ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಹೆಂಗೆ ಓಪನ್ ಮಾಡೋದು ಅಂದರೆ. ನೀರಾಗ್ಬಿಟ್ಟೈತೆ. ನೋಡಿ ಕಾಫಿ ಮೇಕರಲ್ಲಿ ಏನಿರೋದಿಲ್ಲ, ಇದು ಬೇಸಿಕ್ ಮಾಡಲು ಕಾಫಿ ಮೇಕರು. ಇದು ಟ್ಯಾಂಕು, ನೀರನ್ನ ಒಳಗಡೆಗೆ ಹಾಕ್ಬಿಟ್ಟು ಫುಲ್ಲು ಬಾಯ್ಲ್ ಆಗುತ್ತೆ. ಇಲ್ಲಿ 2 ಥರ್ಮೋಸ್ಟಾಟ್ ಐತೆ, ಒಂದು ಥರ್ಮೋಸ್ಟಾಟ್ ಐತೆ, ಒಂದು ಇದು ನೋಡಿ ಇಲ್ಲಿ ಕಾಣಿಸ್ತೈತಲ್ಲ, ಇದು ಬಂದು ಥರ್ಮೋಸ್ಟಾಟು. ಸರಿನಾ? ಇದೇನು ಮಾಡುತ್ತೆ, ಆಟೋಮೆಟಿಕ್ಕು ಇದಾಯಿತು ಏನೋ ಜಾಸ್ತಿ ಬಿಸಿ ಆಯಿತು ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ, ತಿರ್ಗಿ ಆನ್ ಆಗುತ್ತೆ. ಇದು ಡಿಸ್ಕ್ ಟೈಪು ಥರ್ಮೋಸ್ಟಾಟು. ನೆಕ್ಸ್ಟ್ ಇದು ಬಂದು ಥರ್ಮೋಫ್ಯೂಸು. ಇದೇನಂತಂದರೆ ಸಪೋಸು ಈ ಥರ್ಮೋಸ್ಟಾಟು 100 ಡಿಗ್ರಿಗೆ ಸೆಟ್ ಮಾಡಿರ್ತಾರೆ ಅಂದರೆ ಇದನ್ನು 110 ಡಿಗ್ರಿಗೆ ಸೆಟ್ ಮಾಡಿರ್ತಾರೆ ಥರ್ಮೋಫ್ಯೂಸು. ಏನಕ್ಕೆ ಅಂದರೆ ಈ ಥರ್ಮೋಸ್ಟಾಟ್ ಏನಾರು ಫೇಲ್ ಆಯಿತು ಅಂದರೆ ಇದು ಬಸ್ಟ್ ಆಗಿಬಿಡುತ್ತೆ. ಸೊ ಅದು ಬಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಈ ಥರ್ಮೋಫ್ಯೂಸ್ ಯೂಸ್ ಮಾಡಿರ್ತಾರೆ. 110 ಡಿಗ್ರಿ ಆದ ತಕ್ಷಣ ಈ ಫ್ಯೂಸು ಔಟ್ ಆಗಿಬಿಡುತ್ತೆ, ಅಂದರೆ ಫ್ಯೂಸ್ ಔಟ್ ಆಗುತ್ತೆ. ಫ್ಯೂಸ್ ಔಟ್ ಆದಾಗ ಕರೆಂಟ್ ಮುಂದೆಗಡೆಗೆ ಹೋಗಲ್ಲ, ಅವಾಗ ನೀರು ಬಾಯ್ಲ್ ಆಗಲ್ಲ. ಸೊ ಇದು ಫ್ಯೂಸ್ ಏನಾರು ಹೋಯ್ತು ಅಂದರೆ ನೀವು ಥರ್ಮೋಸ್ಟಾಟು ಚೇಂಜ್ ಮಾಡಬೇಕು, ಫ್ಯೂಸು ಚೇಂಜ್ ಮಾಡಬೇಕು. ಸೊ ಎರಡು ಚೇಂಜ್ ಮಾಡಬೇಕು. ಇದರಲ್ಲಿ ವೈರಿಂಗಲ್ಲಿ ಸಿಂಪಲ್ ಏನಿಲ್ಲ, ಫೇಸು ನ್ಯೂಟ್ರಲ್ ಬಂದೈತೆ. ನ್ಯೂಟ್ರಲ್ಲು ಡೈರೆಕ್ಟಾಗಿ ಹೀಟಿಂಗ್ ಎಲಿಮೆಂಟ್ಗೆ ಹೋಗೈತೆ. ಕಟ್ರಲ್ಲ ಈಗ ನೋಡಿ, ಫೇಸ್ ಬಂದು ಸ್ವಿಚ್ಗೆ ಹೋಗೈತೆ. ಸರಿನಾ? ಈ ಸ್ವಿಚ್ಚಲ್ಲಿ 3 ಪಿನ್ ಐತೆ, ಬಟ್ 3 ಪಿನ್ನಲ್ಲಿ 2 ಪಿನ್ ಯೂಸ್ ಆಗೋದು. 2 ಪಿನ್ ಯೂಸ್ ಆಗುತ್ತೆ. ಇದು ಪಿನ್ ಏನು ಡಮ್ಮಿ. ಈಗ ನೋಡಿ ನ್ಯೂಟ್ರಲ್ಲು ಇಲ್ಲಿಂದ ಹೋಗೈತೆ, ಇಲ್ಲಿಂದ ತಿರ್ಗಾ ಬೈಪಾಸ್ ಇನ್ನೊಂದು ವೈರು ನೋಡಿ ಅದಕ್ಕೆ ಥರ್ಮೋಸ್ಟಾಟ್ಗೆ ಹೋಗೈತೆ. ಥರ್ಮೋಸ್ಟಾಟಿನ ಇನ್ನೊಂದು ತುದಿ ಎಲ್ಲಿಗೆ ಹೋಗೈತೆ, ಹೀಟಿಂಗ್ ಚೇಂಬರ್ಗೆ ಹೋಗೈತೆ. ಸೊ ಅಲ್ಲಿಗೆ ಅರ್ಥ ಈಗ ನೋಡಿ ಸ್ವಿಚ್ಚು ರೆಡ್ ಕಲರ್ ಫೇಸು ಸ್ವಿಚ್ಚಿಗೆ ಬಂದೈತೆ.